ಹಾಯ್ ಹಲೋ ನಮಸ್ತೆ, ನಾನು ಅಶೋಕ್ ದಾವಣಗೆರೆ. ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಸಿನಿಮಾದ ಟೀಸರ್ ರಿವ್ಯೂ. ಈ ವರ್ಷದ ಬಹುನಿರೀಕ್ಷೆಯ ಸಿನಿಮಾ ಕಿಚ್ಚ ಸುದೀಪ್ ನಟನೆಯ ಮ್ಯಾಕ್ಸ್. ಎಸ್, ಕಳೆದ ವರ್ಷ ಚಿತ್ರದ ಒಂದು ಮೊದಲ ಟೀಸರ್ ಅಂದರೆ ಸುದೀಪ್ ಅವರ ಕ್ಯಾರೆಕ್ಟರ್ ಇಂಟ್ರಡಕ್ಷನ್ ಟೀಸರ್ ರಿಲೀಸ್ ಆಗಿತ್ತು. ಅಲ್ಲಿಂದಲೇ ಸಿನಿಮಾ ಒಂದು ಹೈಪನ್ನು ಕ್ರಿಯೇಟ್ ಮಾಡಿತ್ತು. ಸೊ ಇವತ್ತು ಚಿತ್ರತಂಡ ಹೇಳಿದಂತೆ ಜುಲೈ 16ನೇ ತಾರೀಕು ಚಿತ್ರದ ಒಂದು ಟೀಸರ್ ಶೂಟಿಂಗ್ ಕಂಪ್ಲೀಟ್ ಆದ ನಂತರ ಬರ್ತಾ ಇರುವಂತಹ ಮೊದಲ ಟೀಸರ್ ಇವತ್ತು ರಿಲೀಸ್ ಆಗಿದೆ. ಸೊ ಈ ಟೀಸರ್ನ ಪ್ಲಸ್ ಏನು ಮೈನಸ್ ಏನು, ಈ ಟೀಸರ್ ನೋಡಿದ ಮೇಲೆ ನಮಗೇನು ಅನ್ನಿಸ್ತು ಇದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಸೊ ಹಾಗಿದ್ರೆ ಕ್ವಿಕ್ ರಿವ್ಯೂ ನೋಡೋಣ. ಸೊ ಮ್ಯಾಕ್ಸ್ ಟೈಟಲ್ಲು ತುಂಬ ಪವರ್ಫುಲ್ ಆಗಿದೆ, ತುಂಬ ಕ್ಯಾಚಿ ಆಗಿದೆ. ಸೊ ಒಂದು ಮಾಸ್ ಅಪೀಲ್ ಇರುವಂತಹ ಒಂದು ಟೈಟಲ್. ಆಫ್ಕೋರ್ಸ್ ಸುದೀಪ್ ಅವರು ಆ್ಯಕ್ಟ್ ಮಾಡ್ತಾರೆ ಅಂದಾಗ ಆ 6 ಅಡಿ ಕಟೌಟ್ ಕಂಚಿನ ಕಂಠದ ನಟ ಇಂತಹ ಒಂದು ಟೈಟಲ್ನ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೆ ಅಂದಾಗ ಅದರ ಫೋರ್ಸೇ ಬೇರೆ. ಸೊ ಕಳೆದ ಬಾರಿ ಒಂದು ಟೀಸರ್ ರಿಲೀಸ್ ಆದಾಗ ಮ್ಯಾಕ್ಸ್ ಬಗ್ಗೆ ಒಂದು ದೊಡ್ಡ ಹೈಪ್ ಮತ್ತು ಕ್ರೇಜ್ ಕ್ರಿಯೇಟ್ ಆಗಿತ್ತು. ಸೊ ಇವತ್ತು ಇದು ರಿಲೀಸ್ ಡೇಟ್ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಅನ್ನುವಂತಹ ರೀತಿಯಲ್ಲಿ ಒಂದು ಟೀಸರ್ನ ರಿಲೀಸ್ ಮಾಡ್ತೀವಿ ಅಂತ ಚಿತ್ರತಂಡ ಹೇಳಿತ್ತು. ಇವತ್ತು ರಿಲೀಸ್ ಮಾಡಿದೆ. ಸೊ ಮ್ಯಾಕ್ಸ್ ಟೀಸರ್ನ ಬಹಳ ಪ್ರಮುಖವಾದಂತಹ ಅಂಶ, ಇವತ್ತು ರಿಲೀಸ್ ಆಗಿರುವಂತಹ ಟೀಸರ್ನ ಪ್ರಮುಖ ಅಂಶ ಅಂತ ಹೇಳಿದರೆ ಆ್ಯಕ್ಷನ್ ಎಲಿಮೆಂಟ್. ಸೊ ಸುದೀಪ್ ಅವರು ಇದ್ದರೆ ಅಲ್ಲಿ ಡೈಲಾಗ್ಗಳು ಮತ್ತು ಮಾಸ್ ಎಲಿಮೆಂಟ್ಗಳು ಪಕ್ಕಾ ಇರುತ್ತೆ. ಅವರ ಫ್ಯಾನ್ಸ್ಗೆ ಮತ್ತು ಅವರ ಸಿನಿಮಾ ನೋಡುವಂತಹ ಯಾವುದೇ ಪ್ರೇಕ್ಷಕ ಇರ್ಬೋದು, ಎಲ್ರಿಗೂ ಕೂಡ ಅವರ ಮಾಸ್ ಅಪೀಲು, ಮಾಸ್ ಅಪ್ರೋಚೇ ತುಂಬ ಇಷ್ಟ ಆಗುತ್ತೆ. ಸೊ ಬಾ ಬ್ಲ್ಯಾಕ್ ಶಿಪ್ ಅನ್ನುವಂತಹ ಒಂದು ಬೇರೆ ಒಂದು ರೈಮ್ಸನ್ನು ಆ ಸಿನಿಮಾದಲ್ಲಿ ತಮ್ಮದೇ ರೀತಿಯಲ್ಲಿ ಒಂದು ಅಳವಡಿಸಿದ್ದಾರೆ ನಿರ್ದೇಶಕ ವಿಜಯ್ ಕಾರ್ತಿಕೇಯ. ಸೊ ಅದನ್ನು ತಮ್ಮದೇ ಒಂದು ದಾಟಿಯಲ್ಲಿ, ಸ್ಟೈಲ್ನಲ್ಲಿ, ಒಂದು ಆ್ಯಟಿಟ್ಯೂಡ್ನಲ್ಲಿ ಕಿಚ್ಚ ಸುದೀಪ್ ಇಲ್ಲಿ ಡೆಲಿವರ್ ಮಾಡ್ತಾರೆ. ಸೊ ಟೀಸರ್ ಓಪನ್ ಆಗೋದೇ ಈ ಒಂದು ಡೈಲಾಗ್ ಮೂಲಕ. 1 ನಿಮಿಷ 3 ಸೆಕೆಂಡ್ ಇರುವಂತಹ ಟೀಸರ್ನಲ್ಲಿ ಈ ಮೊದಲು ಬರುವಂತಹ ಡೈಲಾಗ್ ಮತ್ತು ಕೊನೆಯಲ್ಲಿ ಬರುವಂತಹ ಡೈಲಾಗ್ ಏನೇ ಚಿತ್ರದ ಒಂದು ಕಥೆಯ ಒಂದು ಸಣ್ಣ ಸುಳಿವನ್ನು ಬಿಟ್ಕೊಡುತ್ತೆ. ಅದೇನು ಅನ್ನೋದನ್ನು ನೀವು ಟೀಸರ್ ನೋಡಿ ತಿಳ್ಕೊಳ್ಳಿ. ಆದರೆ ಟೀಸರ್ 1 ನಿಮಿಷಗಳ ಟೀಸರ್ನಲ್ಲಿ ಸಿಕ್ಕಾಪಟ್ಟೆ ಮಾಸ್ ಎಲಿಮೆಂಟ್ಗಳು, ಆ್ಯಕ್ಷನ್ ಎಲಿಮೆಂಟ್ಗಳನ್ನೇ ಆ್ಯಡ್ ಮಾಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಟೀಸರ್ ತುಂಬ ಪವರ್ಫುಲ್ ಆಗಿದೆ ಅಂತ ಹೇಳ್ಬೋದು. ಸೊ ಸಾಕಷ್ಟು ಕ್ಯಾರೆಕ್ಟರ್ಗಳನ್ನು ಕೂಡ ಈ ಟೀಸರ್ನಲ್ಲಿ 1 ನಿಮಿಷಗಳ ಟೀಸರ್ನಲ್ಲಿ ಇಂಟ್ರಡ್ಯೂಸ್ ಮಾಡ್ತಾರೆ. ಇನ್ನು ಎಂಡ್ನಲ್ಲಿ ಬರುವಂತಹ ಅಂದರೆ ಒಂದು ದುರ್ಗಾ ದೇವಿಯ ಅವತಾರ ತಾಳಿರುವಂತಹ ಒಬ್ಬ ವ್ಯಕ್ತಿಯ ಮುಂದೆ ಸುದೀಪ್ ಒಂದು ಮಾಸ್ ಸ್ಟೆಪ್ಪನ್ನು ಹಾಕುವ ಮೂಲಕ ಈ ಟೀಸರ್ ಎಂಡ್ ಆಗುತ್ತೆ. ಸೊ ಕೊನೆಯಲ್ಲಿ ಸೂನರ್ ಸೂನೆಸ್ಟ್ ಅನ್ನುವಂತಹ ಒಂದು ಕ್ಯಾಪ್ಷನನ್ನು ಕೊಟ್ಟಿದ್ದಾರೆ. ಅಂದರೆ ಸಿನಿಮಾದ ರಿಲೀಸ್ ಡೇಟನ್ನು ಅನೌನ್ಸ್ ಮಾಡಿಲ್ಲ, ಸೂನರ್ ಸೂನೆಸ್ಟ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಈ ಸಿನಿಮಾ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ 4 ತಿಂಗಳಲ್ಲಿ ಯಾವುದಾದ್ರೂ ಒಂದು ತಿಂಗಳಲ್ಲಿ ಬರುತ್ತೆ ಅನ್ನುವಂಥ ಸ್ಪಷ್ಟ. ಅಂದರೆ ಈ ವರ್ಷದ ಅಂತ್ಯದೊಳಗೆ ಸಿನಿಮಾ ರಿಲೀಸ್ ಆಗುತ್ತೆ. ಸೊ ಸದ್ಯದಲ್ಲೇ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಅಂತೇಳಿ ನಾವು ಕಾಯಬೇಕು. ಯಾಕಂದರೆ ಸೂನರ್ ಸೂನೆಸ್ಟ್ ಅಂತೇಳಿ ಅವ್ರು ಕೊಟ್ಟಿರೋದ್ರಿಂದ. ಇನ್ನು ಮಾಸ್ ಡೈಲಾಗ್ ಮತ್ತು ಪಂಚಿಂಗ್ ಡೈಲಾಗ್ಗಳ ಜೊತೆಗೆ ಆ್ಯಕ್ಷನ್ ಈ ಟೀಸರ್ನ ಹೈಲೈಟ್ ಅಂತ ಹೇಳ್ಬೋದು. ಅದರ ಜೊತೆಗೆ ಅಜನೀಶ್ ಲೋಕನಾಥ್ ಅವರ BGM ಅಂದರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಈ ಟೀಸರ್ನ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್. ಅಂದರೆ ಸುದೀಪ್ ಅವರ ಡೈಲಾಗ್ ಆ್ಯಕ್ಷನ್ ಜೊತೆಗೆ ತುಂಬ ದೊಡ್ಡ ಫೋರ್ಸನ್ನು ಕ್ರಿಯೇಟ್ ಮಾಡೋದು ಅಜನೀಶ್ ಲೋಕನಾಥ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್. ಇನ್ನು ಮ್ಯಾಕ್ಸ್ ಸಿನಿಮಾದಲ್ಲಿ ಯಾರೆಲ್ಲ ಇರ್ತಾರೆ? ಅಫ್ಕೋರ್ಸ್ ಇದು ವಿಕ್ರಾಂತ್ ರೋಣ ಸಿನಿಮಾದ ನಂತರ ಬರ್ತಾ ಇರುವಂತಹ ಸಿನಿಮಾ. 2 ವರ್ಷಗಳ ಗ್ಯಾಪ್ ತಗೊಂಡು ಸುದೀಪ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಸೊ ವಿಕ್ರಾಂತ್ ರೋಣ ನಮಗೆಲ್ಲ ಗೊತ್ತು, ಪ್ಯಾನ್ ಇಂಡಿಯಾ 5 ಭಾಷೆಗಳಲ್ಲಿ ಸಿನಿಮಾ ರಿಲೀಸ್ ಆಗಿತ್ತು, ದೊಡ್ಡ ಮಟ್ಟದಲ್ಲೇ ಸಕ್ಸಸ್ ಕೂಡ ಆಯಿತು. ಅದಾದಮೇಲೆ ಬರ್ತಾ ಇರೋದ್ರಿಂದ ಸಹಜವಾಗಿಯೇ ಮ್ಯಾಕ್ಸ್ ಮೇಲೆ ನಿರೀಕ್ಷೆ ಇದೆ. ಹಾಗಾಗಿ ಇದು ಕೂಡ ಪ್ಯಾನ್ ಇಂಡಿಯಾ ತಯಾರಾಗಿರುವಂತಹ ಸಿನಿಮಾ ನಿರ್ಮಾಣ ಮಾಡಿರೋದು ವಿ ಕ್ರಿಯೇಷನ್ಸ್, ಅಂದರೆ ತಮಿಳಿನ ವಿ ಕ್ರಿಯೇಷನ್ಸ್ ಜೊತೆಯಲ್ಲಿ ಕಿಚ್ಚ ಕ್ರಿಯೇಷನ್ಸ್ ಜಂಟಿಯಾಗಿ ಈ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಬಹಳ ದೊಡ್ಡ ಕ್ಯಾನ್ವಾಸ್ನಲ್ಲಿ, ದೊಡ್ಡ ಬಜೆಟ್ನಲ್ಲೇ ಈ ಒಂದು ಸಿನಿಮಾ ನಿರ್ಮಾಣ ಆಗಿದೆ. ಸೊ ಟೀಸರ್ನಲ್ಲಿ ನಾವು ನೋಡಿದಾಗ ಮೇಕಿಂಗ್ ತುಂಬ ರಿಚ್ ಆಗಿ ಕಾಣಿಸುತ್ತೆ. ಇನ್ನು ಕ್ಯಾರೆಕ್ಟರ್ಗಳ ವಿಚಾರಕ್ಕೆ ಬಂದಾಗ ಪ್ಯಾನ್ ಇಂಡಿಯಾ ಅಂತ ಹೇಳಿದಾಗ ಎಲ್ಲ ಭಾಷೆಯ ಕಲಾವಿದರನ್ನ ತೆಗೆದುಕೊಳ್ಳೋದು ವಾಡಿಕೆ. ಸೊ ಇಲ್ಲೂ ಕೂಡ ಆ ಟ್ರೆಂಡ್ ಕಂಟಿನ್ಯೂ ಆಗಿದೆ. ಕನ್ನಡದ 2 ಕಳನಟರು ಅಂದರೆ ಪ್ರಮೋದ್ ಶೆಟ್ಟಿ ಮತ್ತು ಶರತ್ ಲೋಹಿತಾಶ್ವ, ಕಂಚಿನ ಕಂಠದ ನಟರು, ಅವರಿಬ್ಬರು ಕೂಡ ಈ ಸಿನಿಮಾದಲ್ಲಿ ಒಂದು ಕೀ ರೋಲನ್ನು ಪ್ಲೇ ಮಾಡ್ತಿದ್ದಾರೆ. ಅಫ್ಕೋರ್ಸ್ ಇದರಲ್ಲಿ ನಾವು ಅದನ್ನು ಗಮನಿಸಬಹುದು. ಅದರ ಜೊತೆಗೆ ಹೈಲೈಟ್ ಅಂತ ಹೇಳಿದರೆ ಟಾಲಿವುಡ್ನಲ್ಲಿ ಕಾಮಿಡಿಯಿಂದಲೇ ತುಂಬ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದವರು ಸುನಿಲ್. ಪುಷ್ಪ ಸಿನಿಮಾದಲ್ಲಿ ಅವರು ತಮ್ಮ ಇಮೇಜನ್ನು ಬದಲಿಸ್ಕೊಂಡ್ರು, ವಿಲನ್ ಆಗಿ ಒಂದು ಹೊಸ ರೀತಿಯ ಪಾತ್ರಕ್ಕೆ ತಮ್ಮನ್ನು ತೊಡಗಿಸ್ಕೊಂಡ್ರು. ಹಾಗಾಗಿ ಅದಾದ ನಂತರ ಅವರು ಸಾಕಷ್ಟು ಅಂತಹ ಪಾತ್ರಗಳನ್ನ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾದಲ್ಲಿ ಅವರ ಪಾತ್ರ ಕೂಡ ಇಂಪಾರ್ಟೆಂಟು. ಇಲ್ಲಿ ಈ ಟೀಸರ್ನಲ್ಲಿ ಅವರು ಕೂಡ ಸಿಕ್ಕಾಪಟ್ಟೆ ಹೈಲೈಟ್ ಆಗಿ ಕಾಣಿಸ್ತಾರೆ. ಇನ್ನು ಮಾಣಿಕ್ಯ ಸಿನಿಮಾದಲ್ಲಿ ಸುದೀಪ್ ಅವರಿಗೆ ನಾಯಕಿಯಾಗಿದ್ದಂತಹ ವರಲಕ್ಷ್ಮಿ ಶರತ್ ಕುಮಾರ್ ಈ ಸಿನಿಮಾದಲ್ಲಿ ಒಂದು ಕೀ ರೋಲನ್ನು ಪ್ಲೇ ಮಾಡ್ತಾರೆ. ಅವರು ಇಲ್ಲಿ ಸುದೀಪ್ ಜೊತೆ ರೊಮ್ಯಾನ್ಸ್ ಮಾಡೋದಿಲ್ಲ.
ಟೀಸರ್ ನೋಡಿದಾಗ ಒಂದಂತೂ ಅನಿಸುತ್ತೆ, ನಮಗೆ ಸಹಜವಾಗಿಯೇ ಟೀಸರ್ನಲ್ಲಿ ಒಂದು ಹೀರೋ ಹೀರೋಯಿನು ಖಳನಾಯಕ ಆ ಸುತ್ತ ನಡೆಯುವಂತಹ ಕತೆ ಸಹಜವಾಗಿ ಎಲ್ಲ ಟೀಸರ್ಗಳಲ್ಲೂ ಬರುತ್ತೆ. ಆದರೆ ಮ್ಯಾಕ್ಸ್ ಅದರ ಹೊರತಾಗಿ ಔಟ್ ಆಫ್ ದಿ ಬಾಕ್ಸ್ ಇರುವಂತಹ ಸಿನಿಮಾ ಅನ್ನೋದು ಈ ಮ್ಯಾಕ್ಸ್ ಇವತ್ತಿನ ಟೀಸರ್ನಲ್ಲಿ ನಮಗೆ ಕಂಡಂತಹ ಒಂದು ಪ್ಲಸ್ ಪಾಯಿಂಟು ಇದೆಲ್ಲದು. ಅದರ ಜೊತೆಗೆ ಟೀಸರ್ನಲ್ಲಿ ಏನು ಸಣ್ಣ ಪುಟ್ಟ ಮೈನಸ್ ಪಾಯಿಂಟ್ ಅಂತ ಹೇಳಿದ್ರೆ, ಲಾಸ್ಟ್ ಇಯರ್ ಮ್ಯಾಕ್ಸ್ ಸಿನಿಮಾದ ಟೀಸರ್ ಏನು ಬಂದಿತ್ತು ಅದರಲ್ಲಿ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ತುಂಬ ಪವರ್ಫುಲ್ ಆಗಿತ್ತು. ಸುದೀಪ್ ಎಂಟ್ರಿನೇ ತುಂಬ ಮಾಸ್ ಅಪೀಲ್ ಇತ್ತು ಮತ್ತು ಆ ಟೀಸರ್ನ ನೋಡಿದಾಗ ಮ್ಯಾಕ್ಸ್ ಲೆವೆಲ್ಲೇ ಚೇಂಜ್ ಆಗೋಯ್ತು. ಸುದೀಪ್ ಎಂಟ್ರಿ ನೋಡಿದ ಮೇಲಂತೂ ಮ್ಯಾಕ್ಸ್ ಒಂದು ಬೇರೆ ಲೆವೆಲ್ಗೆ ಒಂದು ಸಿನಿಮಾ ಅಂತಲೇ ಅಂದ್ಕೊಂಡಿದ್ರು. ಸೊ ಆ ಟೀಸರ್ಗೆ ಈ ಟೀಸರ್ಗೆ ಕಂಪೇರ್ ಮಾಡಿದರೆ ಎಲ್ಲೋ ಒಂದು ಕಡೆ ಈ ಟೀಸರ್ ತುಂಬ ಅದಕ್ಕೆ ಆ ಲೆವೆಲ್ಗೆ ರೀಚ್ ಆಗಿಲ್ಲ, ಅಂದರೆ ಆ ಲೆವೆಲ್ ಆಫ್ ಅಪ್ರೋಚ್ ಇದರಲ್ಲಿ ಕಾಣಿಸ್ಲಿಲ್ಲ. ಸೊ ಹಾಗಾಗಿ ಏನೋ ಒಂದು ಮಿಸ್ ಹೊಡಿತಾ ಇದೆ ಅಂತ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಈ ಟೀಸರ್ ನೋಡುವಂತಹ ಪ್ರತಿಯೊಬ್ಬರಿಗೂ ಅನಿಸುತ್ತೆ. ಆದರೆ ಈ ಒಂದು ಟೀಸರ್ನಿಂದಲೇ ಈ ಸಿನಿಮಾದಲ್ಲಿ ಹೀಗೆ ಇರ್ಬೋದು ಹಾಗೆ ಇರ್ಬೋದು ಅಂತ ನಾವು ನಿರ್ಧಾರ ಮಾಡೋಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ಇನ್ನೂ ಹೊಸ ಹೊಸ ಗ್ಲಿಮ್ಸ್ಗಳನ್ನು, ಟೀಸರ್ನ, ಟ್ರೇಲರ್ನ ಚಿತ್ರತಂಡ ಬಿಡುತ್ತೆ. ಅದಾದ ನಂತರ ಮ್ಯಾಕ್ಸ್ ಸಿನಿಮಾದಲ್ಲಿ ಏನೆಲ್ಲ ಅಂಶಗಳನ್ನು ಮ್ಯಾಕ್ಸ್ ಸಿನಿಮಾ ಏನೆಲ್ಲ ಅಂಶಗಳನ್ನು ಒಳಗೊಂಡಿರುತ್ತೆ ಅನ್ನುವಂಥದ್ದನ್ನು ನಾವು ಜಡ್ಜ್ ಮಾಡ್ಬೋದು. ಒಟ್ಟಾರೆ ಇವತ್ತಿನ ಟೀಸರ್ ತುಂಬ ದೊಡ್ಡ ಮಟ್ಟದ ಎಕ್ಸ್ಪೆಕ್ಟೇಷನನ್ನು ರೀಚ್ ಮಾಡಿಲ್ಲ ಅಂತ ಹೇಳಿದ್ರು ಕೂಡ ಏನೋ ಒಂದು ಹೊಸದನ್ನು, ಒಂದು ಹೊಸ ಒಂದು ಎಲಿಮೆಂಟನ್ನು ಬಿಟ್ಟಿದ್ದಾರೆ. ಸೊ ನಿರ್ದೇಶಕರಾಗಲಿ ಇಡೀ ಟೀಮ್ ಆಗಲಿ. ಸೊ ಈ ಒಂದು ಟೀಸರ್ ಮೂಲಕ ಮ್ಯಾಕ್ಸ್ನಲ್ಲಿ ಏನೋ ಒಂದು ಹೊಸ ಕಥೆಯನ್ನು, ರೆಗ್ಯುಲರ್ ಫಾರ್ಮೆಟನ್ನು ಬಿಟ್ಟು ಹೊಸದು ಏನನ್ನೋ ಹೇಳಲಿಕ್ಕೆ ಹೊರಟಿದ್ದಾರೆ. ಅದೇನು ಅನ್ನೋದನ್ನು ನಾವು ಕಾದು ನೋಡಬೇಕಾಗುತ್ತೆ ಸಿನಿಮಾ ಬರೋವರೆಗೂ. ಒಟ್ಟಾರೆ ಇದಿಷ್ಟು ಇವತ್ತಿನ ಟೀಸರ್ ರಿವ್ಯೂ.